ಈ ಕಾಂಪಿಟೇಟಿವ್ ಮೈಂಡ್ ಎಷ್ಟು ಮೂರ್ಖತನದಿಂದ ಇರುತ್ತೆ ಗೊತ್ತಾ. ಒಬ್ಬ ಮನುಷ್ಯ ಇದ್ದ, ಅವನು ಅನ್ಕೊಂಡ ನಾನು ಎಲ್ಲರನ್ನೂ ಇವತ್ತು ಮೂರ್ಖರನ್ನಾಗಿ ಮಾಡ್ತೀನಿ ಅಂತ. ಅವ್ನು ಮಾರ್ಕೆಟ್ಗೆ ಹೋಗಿ ಹೇಳ್ತಾನೆ, ಒಂದು ಮ್ಯಾರಥಾನ್ ನಡೀತಿದೆ, ಯಾರು ವೇಗವಾಗಿ 10 ಕಿಲೋಮೀಟರ್ ಓಡಿ ಆ ಪಾಯಿಂಟ್ ಮುಟ್ತಾರೋ ಅವ್ರಿಗೆ ಒಂದು ಸ್ಪೆಷಲ್ ಬಹುಮಾನ ಸಿಗತ್ತೆ ಅಂತ. ಎಲ್ಲರೂ ಓಡೋಕೆ ಶುರು ಮಾಡಿದ್ರು. ಅವನು 106 ಜನರನ್ನ ಮೂರ್ಖರನ್ನಾಗಿ ಮಾಡಿಬಿಟ್ಟ. ಅವರೆಲ್ಲ 10 ಕಿಲೋಮೀಟರ್ ಓಡಿ ಅಲ್ಲಿಗೆ ಹೋಗ್ತಿದ್ದಾರೆ. ಮೊದಲಿಗೆ ಅವನು ಅವ್ರನ್ನ ನೋಡಿ ನಕ್ಕ, ಆದ್ರೆ ಆಮೇಲೆ ಅವನು ಕೂಡ ಓಡೋಕೆ ಶುರು ಮಾಡಿಬಿಟ್ಟ. ಯಾಕೆ ಓಡೋಕೆ ಶುರು ಮಾಡೋದು ಗೊತ್ತಾ? ಯಾರು ಗೆಲ್ತಾರೆ ಅಂತ ನೋಡಕ್ಕ? ಇಲ್ಲ, ನೋಡಕ್ಕೆ ಅಲ್ಲ. ಅವನು ಅನ್ಕೊಳ್ತಾನೆ, ಅರೆ ಎಲ್ಲರೂ ಓಡ್ತಿದ್ದಾರೆ ಅಂದಮೇಲೆ ನಾನು ಕೂಡ ಓಡಲೇಬೇಕು ಅಂತ. ಏನೇ ಆದರೂ ಅಲ್ಲಿ ಒಂದು ಕಾಂಪಿಟೇಷನ್ ನಡೀತಿದೆ ಅಲ್ವಾ. ಕಾಂಪಿಟೇಷನಲ್ಲಿ ಮನುಷ್ಯ ಈ ಮಟ್ಟಕ್ಕೆ ಮೂರ್ಖನಾಗ್ತಾನೆ. ಯಾವಾಗ ಎಲ್ಲರೂ ಇದನ್ನೇ ಮಾಡ್ತಿದ್ದಾರೋ, ನನಗೇ ಗೊತ್ತಿದೆ ಅವರೆಲ್ಲ ಮೂರ್ಖರಾಗ್ತಿದ್ದಾರೆ ಅಂತ, ನಾನೇ ಅವ್ರನ್ನ ಮೂರ್ಖರನ್ನಾಗಿ ಮಾಡಿದ್ದು. ಆದರೂ ಕೂಡ ಎಲ್ಲರೂ ಮಾಡ್ತಿದ್ದಾರಲ್ಲ, ಸೊ ನಾನು ಮಾಡ್ತೀನಿ, ಅವ್ರಿಗಿಂತ ಫಾಸ್ಟಾಗಿ ಓಡ್ತೀನಿ ಅಂದ್ಕೊಳ್ತಾನೆ. ಯಾಕಂದರೆ ಎಲ್ರಿಗಿಂತ ಹಿಂದೆ ಉಳ್ಕೊಳ್ಳೋಕ್ಕೆ ಹೆಂಗೆ ಸಾಧ್ಯ? ಎಲ್ಲರೂ ಓಡ್ತಿದ್ದಾರೆ, ನಾನು ಓಡ್ತೀನಿ. ಎಲ್ಲರೂ ಕ್ಯಾಟ್ ಬರೀತಿದ್ದಾರೆ, ನಾನು ಬರೀತೀನಿ. ಎಲ್ರಿಗೂ ಗರ್ಲ್ ಫ್ರೆಂಡ್ ಇದ್ದಾರೆ, ಸೊ ನನಗೂ ಒಬ್ಬಳು ಇರಲೇಬೇಕು.